ಪಾಕಿಸ್ತಾನದ ವಿರುದ್ಧ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿರುವಂತಹ ನರೇಂದ್ರ ಮೋದಿ ಅವರು ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಶತ್ರು ಸಂಹಾರಕ್ಕೆ ನಾಳೆಯೇ ಮುಹೂರ್ತ ಫಿಕ್ಸ್ ಆಗುತ್ತಾ? ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ನರೇಂದ್ರ ಮೋದಿ ಅವರು ಮ್ಯಾರಥಾನ್ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ನಾಳೆ ಒಂದು ಸಭೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ಇದೆ. ಸಭೆಯಲ್ಲಿ ಪ್ರಮುಖ ಸಚಿವರು, ಸೇನಾ ಮುಖ್ಯಸ್ಥರು ಭಾಗಿಯಾಗ್ತಾರೆ. ಭದ್ರತಾ ಸಂಪುಟ ಸಭೆ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಿಡಿಎಸ್ ಅನಿಲ್ ಚೌಹಾಣ್, ಸಭೆಯಲ್ಲಿ ಮೂರು ಸೇನಾ ಪಡೆಗಳ ಮುಖ್ಯಸ್ಥರು ಭಾಗಿಯಾಗ್ತಾರೆ. ಅಜಿತ್ ದೋವಲ್ ಸೇರಿದಂತೆ ಹಲವರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆಯೂ ಕೂಡ ಇಂತಹದ್ದೇ ಒಂದಿಷ್ಟು ಸಭೆಗಳನ್ನು ನಡೆಸಿದರು. ಪ್ರಧಾನಿಯವರ ನಿವಾಸ ನಿನ್ನೆ ರಾಜನಾಥ್ ಸಿಂಗ್ ಅವರು ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಗಡಿ ಜೊತೆಗೆ ದಾಳಿಯ ನಂತರ ಆದಂತಹ ಬೆಳವಣಿಗೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರು. ಅದಾದ ಬಳಿಕ ಸೇನಾ ಮುಖ್ಯಸ್ಥರ ಜೊತೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನು ನಡೆಸಿದರು. ಇದಾದ ನಂತರ ನಾಳೆ ಮತ್ತೊಂದು ಸುತ್ತಿನ ಮಹತ್ವದ ಸಭೆ ಇದೆ. ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಜೊತೆಗೆ ಇಡೀ ದೇಶ ಪ್ರತೀಕಾರದ ಪ್ರಶ್ನೆಯನ್ನು ಕೇಳ್ತಾ ಇದೆ. ಹೌದು, ರಾಜತಾಂತ್ರಿಕವಾಗಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಈಗ ಇರುವಂಥ ಪ್ರಶ್ನೆ ಮಿಲಿಟರಿ ಆಯ್ಕೆ ಯಾವುದು ಅಂತ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಭುದಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಭು, ನಾವು ಈಗಾಗಲೇ ನೋಡಿದ್ದೀವಿ, ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಕೂಡ ಒಂದಿಷ್ಟು ಸಭೆಗಳನ್ನು ನಡೆಸಿದರು. ನಾಳೆ ಮತ್ತೊಂದು ಸುತ್ತಿನ ಸಭೆ ಇದೆ. ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು ಅಂತ? ಎಸ್ ಮಹೇಶ್, ಈಗಾಗಲೇ ನಿಜ, ಈಗ ಆಲ್ರೆಡಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕೆ ಮೋದಿ ಮೀಟಿಂಗ್ ಅನ್ನ ನಡೆಸಿದ್ರು. ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡುವಂತ ಕೆಲಸ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಈ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸ ಕೂಡ ನಿನ್ನೆ ಆಗಿತ್ತು. ಅಂದ್ರೆ ಈ ಉಗ್ರರು ದಾಳಿ ಮಾಡಿದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ, ಅದರ ಜೊತೆಗೆ ಸೇನಾ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ, ಗಡಿಯಲ್ಲಿನ ಭದ್ರತೆಯ ಬಗ್ಗೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸುತ್ತಿನ ಸಭೆ ನಡೆದಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮತ್ತೆ ಸಿಸಿಎಸ್ ಸಭೆ, ಅಂದ್ರೆ ಈ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಈ ಸಭೆಯನ್ನ ನಾಳೆ ನಡೆಸಲಾಗ್ತಾ ಇದೆ. ಇದರಲ್ಲಿ ಸಹಜವಾಗಿ ನಾಳೆನೆ ಯಾವ ರೀತಿಯಾದಂತ ನಿರ್ಧಾರವನ್ನ ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಈಗ ಆಲ್ರೆಡಿ ನೀವು ಕೂಡ ಹೇಳ್ತಾ ಇದ್ರಿ, ಈಗ ರಾಜತಾಂತ್ರಿಕ ನಿಲುವುಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಆಲ್ರೆಡಿ ಪಾಕಿಸ್ತಾನಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡುವಂತ ಕೆಲಸವನ್ನ ನಮ್ಮ ಪ್ರಧಾನಿಗಳು ಮಾಡಿದ್ದಾರೆ. ಸೊ ಇಲ್ಲಿ ನಾಳೆ ನಡೆಯುವಂತ ಸಭೆ ಬಗ್ಗೆ ನಾವು ಗಮನಿಸೋದಾದ್ರೆ ಬಹಳ ಮುಖ್ಯವಾಗಿ ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಆಗಿರ್ಬೋದು, ಹಾಗೇನೆ ಈ ಮೂರು ಸೇನಾ ಪಡೆಗಳೇನಿದೆ ಆ ಮೂರು ಸೇನಾ ಪಡೆಗಳ ಮುಖ್ಯಸ್ಥರು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಅದು ಗಮನಿಸಬೇಕಾಗಿರುವಂತ ವಿಚಾರ. ಯಾಕೆ ಅಂತಂದ್ರೆ ಯಾವ ರೀತಿಯಾಗಿ ಅಂದ್ರೆ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಈ ಆಲ್ರೆಡಿ ಒಂದಷ್ಟು ವಿಶೇಷವಾದಂತ ಸೂಚನೆಯನ್ನು ಕೂಡ ಮುಖ್ಯಸ್ಥರಿಗೆ ನೀಡಲಾಗಿದೆ. ಸೊ ನಾಳೆ ಯಾವ ರೀತಿಯಾದಂತ ನಿಲುವು ತೆಗೆದುಕೊಳ್ತಾರೆ ಅನ್ನುವಂತ ನಿರೀಕ್ಷೆ ಸಹಜವಾಗಿದೆ. ಇನ್ನು ಮೇಲ್ನೋಟಕ್ಕೆ ನಾವು ಈಗ ಆಲ್ರೆಡಿ ಒಂದಷ್ಟು ನಿರ್ಧಾರಗಳಿಂದ ಆಗ್ತಾ ಇರುವಂತ ಎಫೆಕ್ಟ್ಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳನ್ನ ನಿನ್ನೆ ನಡೆಸಲಾಗಿದೆ. ಸೊ ಪ್ರಮುಖವಾಗಿ ಈ ಒಂದು ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ಈಗ ಮುಂದಿನ ನಿಲುವು ಯಾವ ರೀತಿಯಾಗಿರುತ್ತೆ, ಅದು ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಆ ಒಂದು ನಿಟ್ಟಿನಲ್ಲಿ ಈ ನಾಳೆ ನಡೆಯುವಂತ ಸಭೆಯಲ್ಲಿ ಈ ಮೂರು ಸೇನಾ ಪಡೆಗಳ ಮುಖ್ಯಸ್ಥರು ಕೂಡ ಭಾಗಿಯಾಗ್ತಾರೆ. ಮತ್ತೊಂದು ಕಡೆ ಪಾಕಿಸ್ತಾನದ ವಿರುದ್ಧ ದೊಡ್ಡ ನಿರ್ಧಾರವನ್ನ ನಾವು ನಿರೀಕ್ಷೆ ಮಾಡಬಹುದಾ ಅಂತ ಹೇಳಿ, ಮಿಲಿಟರಿ ಆಯ್ಕೆಯ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆ ನಡೆಯುತ್ತೆ. ಮಿಲಿಟರಿ ಆಯ್ಕೆಯನ್ನ ಹೊರತುಪಡಿಸಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ ಅಂತ? ಅಂದ್ರೆ ಆ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಆ ತರದ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಬಟ್ ಆದ್ರೆ ಅದಕ್ಕೆ ನಿಖರವಾದಂತ ಯಾವುದೇ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಬಟ್ ಇಲ್ಲಿ ಒಂದಷ್ಟು ಬೆಳವಣಿಗೆ ಏನಾಗ್ತಾ ಇದೆ, ನಿನ್ನೆ ನಡೆದಂತ ಸಿಎಸ್ಎಸ್ ಸಭೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತ್ರ ಚರ್ಚೆ ಮಾಡಲಾಗಿದೆ. ಉಳಿದಂತೆ ನಾಳೆ ನಡೆಯುವಂತ ಸಿಸಿಎಸ್ ನ 2ನೇ ಸುತ್ತಿನ ಸಭೆ ಏನಿದೆ ಆ ಸಭೆಯಲ್ಲಿ ಈ ವಿಚಾರವಾಗಿ ಬಹುಶಃ ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಸದ್ಯ ಮಹೇಶ್ ಸಿಕ್ಕಿರುವಂತದ್ದು. ಸೊ ಸಹಜವಾಗಿ ನಾಳೆ ಮುಹೂರ್ತ ಫಿಕ್ಸ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲೇನೆ ಈ ಒಂದು ಮೀಟಿಂಗ್ ನ
ವಿಶ್ಲೇಷಣೆ ಮಾಡುವಂತ ಕೆಲಸಗಳು ಸದ್ಯ ಆಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಕ್ಲಿಯರ್ ಪಿಕ್ಚರ್ ಸಿಗ್ಬೇಕು ಅಂತಂದ್ರೆ ಬಹುಶಃ ನಾಳೆ ನಡೆಯುವಂತ 2ನೇ ಸುತ್ತಿನ CSA ಸಭೆ ಬಳಿಕ ಏನೆಲ್ಲ ನಿರ್ಧಾರಗಳು ಹೊರಬರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಮಹೇಶ್. ಧನ್ಯವಾದ ಪ್ರಭು ತಮ್ಮೆಲ್ಲ ಮಾಹಿತಿಗಾಗಿ.